ಈಗ ಸ್ಟ್ರೈಟ್ ನಮ್ಮ ರಕ್ಷಿತಾ ಅವ್ರ ಹತ್ರ ಹೋಗ್ತೀನಿ. ರಕ್ಸ್ ಅವರಿಬ್ರು ಆಬ್ವಿಯಸ್ಲಿ ನಮ್ಮ ಡಾನ್ಸರ್ಸ್ ಡೂ ಅ ರಿಯಲಿ ಗುಡ್ ಜಾಬ್. ನಮ್ಮ ಟೀಮಲ್ಲಿ ಯಾರಾದರೂ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಅಂದರೆ ಬಹುಶಃ ಅದು ಶಶಿ ಅಂತ ನಾವು ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಹುಡುಗರು ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಗುಡ್ ಅಟೆಂಪ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನೀನು ರವಿ ಸರ್ಗೆ ಪಾಪ ಅವ್ರು ಏನೋ ಹೇಳಿದ್ರು ಪಾಪ ಅಲ್ಲಿ ಅಂತ ನೀನ್ ಪಂಚೆಲ್ಲ ಹೊಡಿಯೋದು ನಿಲ್ಸ್ಬಿಟ್ರೆ ಬೇಜಾರ ಹೋಗ್ಬಿಡುತ್ತೆ ಕಣೋ. ಅದಕ್ಕೆ ಒಂದು ರೆಡಿ ಮಾಡ್ಕೊಂಬಂದಿದ್ದೀನಿ ಮೇಡಮ್. ಹೇಳೋ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಯಾವತ್ತು ಊಟನೇ ಮಾಡ್ತಿರಲ್ಲ ಮೇಡಮ್, 3 ಹೊತ್ತು ಜ್ಯೂಸೇ ಕುಡಿದಿದ್ದೆ. ಯಾಕೆ ಹೇಳಿ? ಯಾಕೆ? ಅವ್ನು ಕಂಜೂಸು ಮೇಡಮ್. ಅದಕ್ಕೆ ಬುದ್ಧಿ ಬಿಡ್ತೀನಿ ಮಗನೇ, ರಿಪೀಟ್ ಮಾಡ್ಬೇಡ ನೀನು. ಅದು ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ಬಿಟ್ರು ಅದಕ್ಕೆ ಇಲ್ಲಿ ಮತ್ತೆ ಇನ್ನೊಂದು ಹೇಳು. ಇಲ್ಲ, ಇಟ್ ವಾಸ್ ವೆರಿ ನೈಸ್. ಈ ತರ ಪ್ರಶ್ನೆಗಳಿಗೆ ಉತ್ತರ ನೀನು ವಿಜಯ್ ರಾಘವೇಂದ್ರ ಕೇಳ್ಬೇಕು ಮಗನೇ. ನೆಕ್ಸ್ಟ್ ಒಂದು ಪ್ಲೀಸ್ ವಿಜಯ್ ರಾಘವೇಂದ್ರ ಕೇಳಿ ಮೇಡಮ್. ರಾಘು ಕೇಳಿ. ಕೇಳು. ಎಲ್ರಿಗೂ ಯೂಸ್ ಆಗೋ ಕಲ್ಲು ಯಾವುದು ಹೇಳಿ? ಇಲ್ಲಿ ಕೊಟ್ರ ಒಂದು ನೀ ಹೇಳು. ಗೊತ್ತಿಲ್ಲಣ್ಣ. ಮೆಡಿಕಲ್ ಸಾರ್. ಇವನ್ ಜೋಕ್ಸ್ಗೆ ನಾನು ಒಬ್ಬನೇ ನಗೋದು. ಸಖತ್ ಇಷ್ಟ ಆಯ್ತು ಇದು. ಹೌದು. ಇನ್ನೊಂದು ಮಗ ಲಾಸ್ಟ್ ವೀಕ್ ನೀವೊಂದು ಹೇಳಿದ್ರಲ್ಲ ಅಣ್ಣ ಅದೇಳಿ ಅಣ್ಣ. ಜಾರ್ದೇರೋ ಐಸ್ಗೆ ಪ್ರೈಸ್ ಏನು? ಹೇಳೋ ಮಗ. ಜಾರ್ದೇ ಇರೋ ಐಸ್ಗೆ ಪ್ರೈಸ್ ಏನು ಅಂತ ಶಿವಣ್ಣ ಹೇಳಿರೋ ಮಾತು ವೈರಲ್ ಆಯ್ತು. ಅದಕ್ಕೆ ಉತ್ತರ ಯಾರು ಹೇಳಕ್ ಆಗ್ಲಿಲ್ಲ. ನೀನ್ ಹೇಳೋ. ಸರ್ಪ್ರೈಸ್ ಸರ್. ನೀನು ಕಮೆಂಟ್ಸ್ ಓದ್ಕೊಂಡ್ ಬಂದಿದ್ಯಾ ಶಿವಣ್ಣ? ಅದಲ್ಲ, ಮತ್ತೆ ಕೇಳಿ ಆ ಪ್ರಶ್ನೆ. ಜಾರ್ದೇರೋ ಐಸ್ಗೆ ಪ್ರೈಸ್ ಏನು? ಸನ್ರೈಸ್. ಇದು ನನ್ನ ಇನ್ವೆನ್ಷನ್. ನಾಗೋ ಮಗನೇ, ನಿನ್ ಡಬ್ಬ ಜೋಗ್ಗಳೇ ನಗ್ತೀನಿ. ಸೂಪರ್ ಅಣ್ಣ, ಸಾಕದು. ನೀನೇನಾದ್ರೂ ಹೇಳ್ತೀಯ ರಾಘು ಈ ತರ? ಯಾವ್ದ್ರ ಬಗ್ಗೆ? ಈ ತರ ಡಬ್ಬ ಜೋಕ್ಗಳು ಇರುತ್ತಲ್ಲ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಂಗೆ ಈ ಜೋಕ್ ಹೇಳೋಕ್ಕೂ ಗೊತ್ತಿಲ್ಲ, ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಗೊತ್ತಿಲ್ಲ. ಅಂಡ್ ಒಂದು ಒಳ್ಳೆ ವಿಚಾರ ಆಕ್ಚುಲಿ ಶಿವಣ್ಣ ಮಾಮ ಹೇಳ್ತಾ ಇದ್ರು, ಇಡೀ ಸಾಂಗ್ ಅಲ್ಲಿ ನೀವೆಲ್ಲರೂ ಕೂಡ ಆ ಬಾಡಿ ಲ್ಯಾಂಗ್ವೇಜ್ ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ವಯಸ್ಸಾಗಿರೋ ಒಂದು ವಿಚಾರ ಇದೆಯಲ್ಲ, ಅದನ್ನ ಎಲ್ಲೂ ಕೂಡ ಬಿಡದೇನೆ ಕಥೆನ ಮುಂದಕ್ಕೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರ. ಅದ್ರ ಒಂದು ಹ್ಯೂಮರ್ ಇದ್ದೇ ಇದೆ. ಸೊ ಆ ಹ್ಯೂಮರ್ ಜೊತೆಗೆ ಡಾನ್ಸ್ ಚೆನ್ನಾಗಿ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟರ್ಟೈನ್ಮೆಂಟ್. ವಯಸ್ಸಾಗಿರೋದ್ರಿಂದಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಲ್ವಾ ಗಿಲ್ಲಿ? ರವಿ ಸರ್, ಪ್ರತಿ ಬಾರಿ ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಾಗ ನಿಮ್ಮ ಜೀವನದಲ್ಲಿ ತಂದೆಯವರ ಮೌಲ್ಯವನ್ನ ನೀವು ಯಾವಾಗ್ಲೂ ಎತ್ತಿ ಹಿಡಿದಿದ್ದೀರಾ. ಅಂಥದೇ ಒಂದು ಪ್ರತಿಭೆ ನಮ್ಮ ಶಶಿ. ಇವರು ಪೂನೆಯಿಂದ ಬಂದಂತ ಒಂದು ಟ್ಯಾಲೆಂಟು. ಇವರು ವೇದಿಕೆಗೆ ಬರಬೇಕು ಅನ್ನೋದು ಅವರ ತಂದೆ ಕನಸಾಗಿತ್ತು. ಆಡಿಷನ್ ಅಲ್ಲಿ ಬಂದಾಗ ಅವ್ರ ತಂದೆ ಆಶೀರ್ವಾದ ಪಡ್ಕೊಂಡು ಬಂದಿರ್ತಾರೆ. ಆದ್ರೆ ದುರದೃಷ್ಟವಶಾತ್ ಅವ್ರ ತಂದೆನ ಅವ್ರು ಕಳ್ಕೋತಾರೆ ಶೋ ಶುರು ಆದಾಗ. ನೀವು ಹೇಗೆ ಪ್ರತಿ ಬಾರಿ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಮ ಒಂದೊಂದು ಹೆಜ್ಜೆಯಲ್ಲೂ ನಿಮ್ಮ ತಂದೆನ ಪೂಜಿಸ್ತಿರೋ ಹಾಗೆ ಆತ ಪ್ರತಿ ಹೆಜ್ಜೆ ಪ್ರತಿ ಕ್ಷಣ ತನ್ನ ತಂದೆಯನ್ನ ಪೂಜಿಸ್ತಾನೆ. ಸೊ ನೀವು ನಿಮ್ಮ ಆಶೀರ್ವಾದದ ಒಂದು ಬ್ಲೆಸ್ಸಿಂಗ್ಸ್ ಅಥವಾ ಮಾತು ಅವ್ರಿಗೆ ಕೊಟ್ರೆ ತುಂಬಾ 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 ಖುಷಿಯಾಗಿರ್ತಾನೆ. ಅವ್ರ ತಂದೆ ಟ್ಯಾಟೂನ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಶಶಿ ಅವರು. ಅಷ್ಟು ತಂದೆ ಅಂದ್ರೆ ಪ್ರೀತಿ ರವಿ ಸರ್ ಅವನ್ಗೆ. ಗೊತ್ತಿಲ್ಲ, ನೀನು ತಂದೆ ಅಂತ ಒಂದು ಅಸರಿ ಹೇಳ್ತಿರ್ಬೇಕಾದ್ರೆ ನನ್ನ ಮೈಯಲ್ಲೇ ರೋಮಾಂಚನ ಆಗ್ತಾ ಇದೆ ಒಂಥರ. ನನಗೆ ಅವ್ರಂದ್ರೆ ನನಗೆ ಎಮೋಷನ್ನು, ಅವ್ರಂದ್ರೆ ಪ್ರೀತಿ, ಅವ್ರಂದ್ರೆ ನಂಬಿಕೆ, ನನಗೆ ಅವ್ರಂದ್ರೆ ಕೇರು. ನಾನಂತೂ ಅವ್ರನ್ನ ಮರೆತು ಇಲ್ಲ, ಅವ್ರನ್ನ ಬಿಟ್ಟು ಇಲ್ಲ. ಅವ್ರು ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತಲೇ ಅನ್ಕೊಂಡಿದ್ದೀನಿ ನಾನು. ಅಷ್ಟೇ, ದಟ್ ಇಸ್ ದ ಓನ್ಲಿ ಆನ್ಸರ್. ನಾವು ಯಾರನ್ನೂ ಮರಿಬಾರ್ದು, ಇಟ್ಕೋಬೇಕು ಅವ್ರನ್ನ. ಹೋದ್ರು ಅಂತ ಅನ್ಕೊಂಡ್ಬಿಟ್ರೆ ಎಲ್ಲ ಹೋದ್ರು. ಯಾರು ವಿ ಶುಡ್ ನೆವರ್ ಫರ್ಗೆಟ್ ದೆಮ್. ಅವ್ರನ್ನ ಇಟ್ಕೋಬೇಕು. ಎಷ್ಟು ಅವ್ರನ್ನ ನೆನಪು ಮಾಡ್ಕೊತಾರೆ ಅಷ್ಟು ಬದುಕ್ತಾರೆ ಅವರಷ್ಟೇ. ಅವ್ರನ್ನ ನಾವು ಉಳಿಸೋದು ನಮ್ಮ ಜವಾಬ್ದಾರಿ ಅಷ್ಟೇ. ನೀವು ಯಾವತ್ತೂ ಅವ್ರನ್ನ ಉಳಿಸ್ಕೋಬೇಕು. ಅವ್ರ ಬಗ್ಗೆ ದಿನ ಒಂದು ಸರಿ ಮಾತಾಡಿ ಸಾಕು. ಅವ್ರ ಒಳ್ಳೆತನ ಮಾತಾಡಿ, ಅವ್ರ ಬಗ್ಗೆ ಮಾತಾಡಿ, ಅವ್ರು ಬದುಕ್ತಾರೆ. ನಿಮ್ಮ ಸುತ್ತಲೂ ಎಲ್ಲ ಇದ್ದೇ ಇರ್ತಾರೆ. ನಾನು ದಟ್ ಇಸ್ ಐ ಕೀಪ್ ಮೈ ಫಾದರ್, ಮೈ ಮದರ್, ಈವನ್ ಪುನೀತ್ ರಾಜ್ಕುಮಾರ್ ಅಲೈವ್ ಐ ಕೀಪ್ ವೆನ್ಎವರ್ ಐ ಹ್ಯಾವ್ ಸಂಬಡಿ. ಒಂದು ಅಪ್ಪಿಗೆ ಕೊಟ್ಟರೆ ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ ನನಗೆ. ಪ್ರೀತಿ ಅಂದರೆ ನಮ್ಮ ಅಪ್ಪ ನೆನಪಾಗ್ತಾರೆ, ನಂಬಿಕೆ ಅಂದರೆ ನಮ್ಮ ಅಪ್ಪ ನೆನಪಾಗ್ತಾರೆ. ನಾನೇನಾದರೂ ಇಷ್ಟು ದೂರ ಬೆಳ್ಕೊಂಬಂದಿದ್ರೆ ಅವ್ರು ಕೊಟ್ಟಿರೋ ಪ್ರೀತಿ ನಂಬಿಕೆನೇ ನಾನು ಇಷ್ಟು ದೂರ ಕರ್ಕೊಂಬಂದಿರೋದು. ಓಕೆ, ಆದ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಹಾಗೇನೆ ಶಿವಣ್ಣ, ನೀವು ಈ ಪರ್ಫಾರ್ಮೆನ್ಸ್ ಬಗ್ಗೆನೂ ಮಾತಾಡಬೇಕು. ಜೊತೆಗೆ ಇಲ್ಲಿರುವಂತ ನಿಮ್ಮ ದೊಡ್ಡ ಅಭಿಮಾನಿ ಅಂತಂದ್ರೆ ನಮ್ಮ ಯಶಸ್ವಿನಿ. ಅಂಡ್ 24 ಗಿಫ್ಟ್ ಕೊಟ್ಟು ಆಕ್ಚುಲಿ ಈ ನಮ್ಮ ಗಿಲ್ಲಿ ನಟ ಇಂಪ್ರೆಸ್ ಮಾಡಕ್ ಹೋದ್ರು. ಆ ಒಂದು ಗಿಫ್ಟ್ ಅಲ್ಲಿ, ಅಷ್ಟು ಗಿಫ್ಟ್ ಅಲ್ಲಿ ನಿಮ್ಮ ಬೈಟೆ ದೊಡ್ಡ ಗಿಫ್ಟ್ ಆಯ್ತು ಅವ್ರಿಗೆ. ಸೊ ಈ ಪರ್ಫಾರ್ಮೆನ್ಸ್ ಹಾಗೂ ಯಶಸ್ವಿನಿ ಬಗ್ಗೆ ನಿಮ್ಮ ಅನಿಸಿಕೆ? ಒಂದ್ಸತಿ ಬಂದು ಕೇಳಿದಾಗ ಈ ತರ ಒಂದು ಬೈಟ್ ಕೊಡ್ಬೇಕಂದಾಗ ನಂಗೆ ಓಕೆ, ಐ ಜಸ್ಟ್ ವಾಂಟೆಡ್. ಅಭಿಮಾನಿ ಅಂದ ತಕ್ಷಣ 100% ನಾನು ಅಭಿಮಾನಿ ಆಸೆನ ತೀರಿಸ್ಬೇಕು. ಅವ್ರೊಂದು ಬೈಕ್ ಇಟ್ಟಿದ್ರು, ಆ ಬೈಕಿನ ನಾನು ಬರ್ಜರಿ ಬ್ಯಾಚುಲರ್ಸ್ಲಿ ಒಂದು ಸ್ಮಾಲ್ ಬೈಟ್ ಕೊಟ್ಟಿದ್ದೆ. ಅಂಡ್ ನಿಜವಾಗ್ಲೂ ಇವತ್ತು ಅವರಿಬ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ
ನಟ ಅವರು ಯಶಸ್ವಿನಿ ಅವರು. ಅಂಡ್ ಯಶಸ್ವಿನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ. ಅಂಡ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಕ್ಯೂಟ್ ಆಗಿತ್ತು. ಓವರ್ ಆಲ್ ಇಟ್ ವಾಸ್ ಗುಡ್. ಮಂಜು, ಇದು ಫ್ಯಾಮಿಲಿ ಸೆಲೆಬ್ರೇಷನ್, ಹೆಂಗಿದ್ರು ನಮಗೆ ಚೆನ್ನಾಗಿರುತ್ತೆ. ವಿ ಅಪ್ರಿಶಿಯೇಟ್ ಎವ್ರಿಬಡಿ. ಸೊ ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್. ಅಲ್ಲ, ನೀವು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಪ್ರತಿ ಎಪಿಸೋಡ್ ಅಲ್ಲೂ ಶಿವಣ್ಣಂದ್ ಏನಾದ್ರೂ ನನಗೆ ಕೊಟ್ಟು ಸರ್ಪ್ರೈಸ್ ಮಾಡಿದ್ದೀರಾ, ಕರೆಕ್ಟಾ? ಇವತ್ತು ಶಿವಣ್ಣ ನನ್ನ ಎದುರುಗಡೆನೆ ಇದ್ದಾರೆ. ಅವ್ರದ್ದೊಂದು ಸಾಂಗ್ ಕೊಟ್ಟಿಲ್ಲ ನಂಗೆ ಡಾನ್ಸ್ ಮಾಡಕ್ಕೆ. ಶಿವಣ್ಣನ ಎದುರುಗಡೆ ಈ ತರ ಅಜ್ಜಿ ಮಾಡಿ ಕೂಡ್ಸಿದ್ದೀರಾ. ಈಗ ಕೇಳಿ ಶಿವಣ್ಣನ್ ಏನ್ ಬೇಕು? ನನಗೆ ಶಿವಣ್ಣನ ಜೊತೆ ಓಂ ಸಿನಿಮಾದು ಒಂದು ಸೀನ್ ನ ರೀಕ್ರಿಯೇಟ್ ಮಾಡ್ಬೇಕು. ಏನಮ್ಮ, ಇದಕ್ಕಿಂತ ಏನಾದ್ರು ಬೇಕಾ? ಇಲ್ಲ, ಖುಷಿ ಆಯ್ತೇನಮ್ಮ? ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯ್ತು ನಿಜವಾಗ್ಲೂ. ಶಿವಣ್ಣ, ನೀವು ಓಂ ಸಿನಿಮಾ ಆಗಿರ್ಬೋದು, ಆಮೇಲೆ ಮಫ್ತಿ ಆಗಿರ್ಬೋದು, ಇದ್ರಲ್ಲೆಲ್ಲ ಫುಲ್ ರಾಕ್ ಕಾಣಿಸ್ಕೊಂಡಿದ್ದೀರಲ್ಲ. ನಂಗೆ ಇದೇ ತರ ಹುಡುಗ ಬೇಕು ಅಂತ ನಿಮ್ಮನ್ನ ಆ ಸಿನಿಮಾದಲ್ಲಿ ನೋಡ್ದಾಗ್ಲೇ ನಾನು ಫಿಕ್ಸ್ ಆಗ್ಬಿಡಿದೀನಿ ಶಿವಣ್ಣ. ಅದೇ ರೀತಿ ಹುಡ್ಲ ಸಿಗ್ಲಿ ಬಿಡ್ವಾ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಒನ್ ಡಾನ್ಸ್ ಪ್ಲೀಸ್ ಪ್ಲೀಸ್. ಡಾನ್ಸ್ ಅಮ್ಮ. ಶಿವಣ್ಣಂಗ್ ಹೋಗಿ ಆದ್ರೆ ನಮ್ಗೆ ಓಕೆಪ್ಪ. ವಾವ್, ಏನಮ್ಮ ಸಮಾಧಾನ? ಇನ್ನೇನಾದ್ರೂ ಇದೆಯಾ? ಹೇಳ್ಬೇಕಷ್ಟೇ ಶಿವಣ್ಣ, ನಮ್ಮ ತಂದೆಯವರು ನಿಮ್ಮ ದೊಡ್ಡ ದೊಡ್ಡ ಅಭಿಮಾನಿ. ಮೋಸ್ಟ್ಲಿ ನಂಗೆ ರಕ್ತದಲ್ಲೇ ಬಂದಿದೆ ಅನ್ಸುತ್ತೆ ಅಭಿಮಾನ ಅನ್ನೋದು ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ. ನಮ್ಮ ತಂದೆಗೆ ಇವಾಗ್ಲೂ ಯಾವ್ದಾದ್ರೂ ಡೈಲಾಗ್ ಹಾಕ್ಲಿ, ಇದೇ ಸಿನಿಮಾದು ಇದೇ ಇಸ್ವಿಲ್ ರಿಲೀಸ್ ಆಗಿರೋದು ಅಂತ ಹೇಳ್ತಾರೆ. ನಿಮ್ ತಂದೆ ಅಷ್ಟು ಇಷ್ಟ. ಅಪ್ಪ ಅಲ್ಲಿ ಬಂದಿದ್ದಾರೆ, ಒಂದ್ಸಲ ಹಾಯ್. ವೆರಿ ನೈಸ್. ಕುಮಾರ್ ಅವರೇ, ಈಗ ನಮ್ಮ ಶಿವಣ್ಣ ಆಕ್ಟ್ ಮಾಡಿರೋ ಓಂ ಚಿತ್ರ ಯಾವ ಯಶ್ವಿಲ್ ಬಂತು? 1995. ಜನ್ಮದ ಜೋಡಿ 1996. ಓಕೆ. ವೇದ ರೀಸೆಂಟ್ ಮೂವಿ. ಶಿವಣ್ಣ, ನಿಮ್ ಕಂಡ್ರೆ ತುಂಬಾ ಇಷ್ಟ. ಅಣ್ಣವ್ರ ಫ್ಯಾನ್ ನಾನು, ಹಾಗೆ ನಿಮ್ ಫ್ಯಾನು. ಸಂಯುಕ್ತ ಫಿಲಮ್ 50 ಸರಿ ಮೇಲೆ ನೋಡಿದ್ದೀನಿ ನಾನು. ನಿಮ್ ಕಂಡ್ರೆ ತುಂಬಾ ಇಷ್ಟ ನನಗೆ. ನಿಮ್ಮೊಂದು ಪರದೆ ಮೇಲೆ ನೋಡಿದ್ರೆ ತುಂಬಾ ರೋಮಾಂಚನ ಆಗುತ್ತೆ ನನಗೆ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಸೋ ಥ್ಯಾಂಕ್ ಯು ಸರ್. ಅಣ್ಣ, ಈ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಣ್ಣ? ಅಭಿಮಾನಿಗಳೇ ದೇವ್ರು ಅಂತ ಹೇಳಿದ್ರು ಅಪ್ಪಾಜಿ. 100% ಅದು ಟ್ರೂತ್. ಆಕ್ಚುಲಿ ಇವತ್ತು ಆ ದೇವ್ರುಗಳನ್ನ ಇಲ್ಲ ಅಂದ್ರೆ ನಾವೆಲ್ಲಿರಕ್ಕಾಗತ್ತೆ? 100%. ಯಾರೇ ಆಗ್ಲಿ, ಯಾರೇ ಒಬ್ಬ ನಿರ್ದೇಶಕ ಆಗ್ಲಿ, ಇಲ್ಲ ಪ್ರೊಡ್ಯೂಸರೇ ಆಗ್ಲಿ, ಅಭಿಮಾನಿ ದೇವ್ರುಗಳು ನೋಡಿದ್ರೇನೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಮೆರೆಯಕ್ಕಾಗೋದು. ಅವ್ರು ಮೆರೆಸ್ತಾರೆ, ನಾವು ಮೆರೆಸ್ಕತೀವಿ ಅಷ್ಟೇ. ಆ ಅಭಿಮಾನಿಗೋಸ್ಕರ ನಿಜವಾಗ್ಲೂ ವೇದಿಕೆ ಮೇಲೆ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ರಿ ಶಿವಣ್ಣ. ಅದಕ್ಕೆ ತುಂಬು ಹೃದಯ ಧನ್ಯವಾದಗಳು ನಿಮಗೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಡಾಕ್ಟರ್ ಶಿವಣ್ಣಗೆ. ಬರ್ಲಿ ಚಪ್ಪಾಳೆ ಗೈಸ್. ಅಪ್ಪ, ಚಂದನ್ ರಾಣಿ, ನಿಮ್ ಪರ್ಫಾರ್ಮೆನ್ಸ್ ಲವ್ ಥೀಮ್ಗೆ ಒಂದ್ ಕಡೆ, ಆದ್ರೆ ನಿಮ್ ತಂದೆ ಒಂದು ಪರ್ಫಾರ್ಮ್ ಮಾಡ್ತಾ ಇದ್ರಲ್ಲ ಕೂತ್ಕೊಂಡು, ಎಂತ ಎನರ್ಜಿ ಅಪ್ಪ ಅವ್ರಿಗೆ. ಸೂಪರ್ ಸರ್, ಸೂಪರ್ ಸರ್. ಈಗ ಜನ್ಯಾಜಿ, ನನಗೆ ಈ ಥೀಮಲ್ಲಿ ಒಬ್ರು ಉಸಿರು ಒಬ್ರು ಹೃದಯ ಅನ್ನೋದೇನು ಕಾನ್ಸೆಪ್ಟ್ ಮಾಡಿದ್ರಿ ಮಾಸ್ಟರ್, ಇಟ್ ವಾಸ್ ರಿಯಲಿ ಗುಡ್ ಮಾಸ್ಟರ್. ಆ ಹೃದಯಕ್ಕೆ ಉಸಿರಾಟ ಎಷ್ಟು ಇಂಪಾರ್ಟೆಂಟು, ಆ ಉಸಿರಿಗೆ ಆ ಹೃದಯ ಬಡಿತ ವೆರಿ ಇಂಪಾರ್ಟೆಂಟ್. ಸೂಪರ್ ಆಗಿತ್ತು ಮಾಸ್ಟರ್, ವೆರಿ ಗುಡ್ ಕಾನ್ಸೆಪ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಶಿವಣ್ಣ, ಪವನ್, ಐಡಿಯಾ ವಾಸ್ ಗುಡ್. ತುಂಬಾ ಚೆನ್ನಾಗಿದೆ ಐಡಿಯಾ. ಈ ಲವ್ ಥೀಮ್ ಅಂದ ತಕ್ಷಣ ಏನಾಗುತ್ತೆ, ನಾವು ಚಂದನ್ ಅಂಡ್ ರಾಣಿ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಬಟ್ ರೊಮ್ಯಾನ್ಸ್ ಅಂದ ತಕ್ಷಣ ಏನಂತೀವಿ, ನಾವ್ ಎಲ್ಲರೂ ಅನ್ಕೊಂಡ್ಬಿಡ್ತೀವಿ ಹೋಲ್ಡ್ ಮಾಡಿ ಡ್ಯಾನ್ಸ್ ಮಾಡಿ ರೊಮ್ಯಾನ್ಸ್ ಅನ್ಕೋತೀವಿ. ಇಲ್ಲ, ಈ ಸಾಂಗ್ ಲ ಆಪ್ಷನ್ ಇದೆ ವೇರ್ ಯು ಕಾಂಟ್ ಇವನ್ ಟಚ್ ದಟ್ ಗರ್ಲ್ ಅಂಡ್ ಡೂ ದಟ್ ಡ್ಯಾನ್ಸಿಂಗ್. ಆ ಉಸಿರು ಸೇರ್ಬೇಕೆ ಹೊರತು ಎಕ್ಸ್ಪ್ರೆಷನ್ ಸೇರ್ಬೇಕು. ಆ ರೀತಿ ಒಂದು ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲ್ ಆಗಿ. ಅದರ್ವೈಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಬಟ್ ನೋಡಕ್ ಮಾತ್ರ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಗಾಡ್ ಬ್ಲೆಸ್ ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಗೈಸ್. ಈ ವೇಟಿಂಗ್ ಲಾಂಜ್ ಅಲ್ಲಿ ಒಬ್ರು ವೆಯ್ಟ್ ಮಾಡ್ತಾವ್ರೆ. ಅವರು ಲವ್ ಥೀಮ್ಗೆನೆ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಸದ್ಯಕ್ಕೆ ನೀವು ಹೋಗಿ ಕೂತ್ಕೋಬಹುದು, ಅವ್ರನ್ನ ಕರೆದು ಬಿಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು.